ಮಾವಿನ ಹಣ್ಣಿನ ಸೀಕರಣೆ ಮಾಡುವ ವಿಧಾನ. ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳಿತಾ ಇದ್ದೇನೆ. ತೊಳೆದು ಅದನ್ನು ನಾನು ಕೈಯಿಂದನೇ ಹಿಂಡ್ತಾ ಇದ್ದೇನೆ, ಮಿಕ್ಸರ್ಗೆ ಹಾಕ್ತಾ ಇಲ್ಲ. ಕೈಯಿಂದ ಹಿಂಡಿದ್ರೆ ಅದರ ರುಚಿನೇ ಬೇರೆ. ಮೊದಲಿನಿಂದನೂ ಎಲ್ಲ ಹೀಗೆ ಮಾಡ್ತಾರಲ್ಲ, ಈಗೀಗ ಮಿಕ್ಸರ್ ಬಂದಿದೆ ನೋಡಿ. ಈಗ ಚೆನ್ನಾಗಿ ಹಿಂಡ್ತಾ ಇದ್ದೇನೆ ಮಾವಿನ ಹಣ್ಣನ್ನು. ಇದಕ್ಕೆ ಏಲಕ್ಕಿ ಬೆಲ್ಲ ತಗೊಂಡು ಏಲಕ್ಕಿಯನ್ನು ಈ ಥರ ಪುಡಿ ಮಾಡ್ತಾ ಇದ್ದೇನೆ. ಪುಡಿ ಮಾಡಬೇಕು. ಪುಡಿ ಮಾಡಿ ಅದರಲ್ಲಿ ಮಿಕ್ಸ್ ಮಾಡಬೇಕು. ಸೀಕರಣೆಯಲ್ಲಿ ಏಲಕ್ಕಿ ಪುಡಿಯನ್ನು ಹಾಕಬೇಕು. ಬೆಲ್ಲನೂ ಈ ಥರ ಪುಡಿ ಮಾಡಿ ಇಟ್ಕೋಬೇಕು. ಬೆಲ್ಲನೂ ಅದಕ್ಕೆ ಮಿಕ್ಸ್ ಮಾಡಬೇಕು. ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕಿ ಅದನ್ನು ಚೆನ್ನಾಗಿ ತಿರುವಿ ಒಂದು 10 ನಿಮಿಷ ಇಟ್ಕೊಂಡು ಬಿಡಬೇಕು. 10 ನಿಮಿಷ ಇಟ್ಬಿಟ್ರೆ ಅದೆಲ್ಲ ಬೆಲ್ಲ ಎಲ್ಲ ಕರಗುತ್ತೆ. ಈಗ ಎಲ್ಲ ಬೆಲ್ಲ ಕರಗಿ ಸೀಕರಣೆ ರೆಡಿಯಾಗಿದೆ.